ಬಾನು ನನ್ನ ಹತ್ರ ಏನೇನು ಹೇಳ್ದು ಎಲ್ಲನೂ ನಮ್ಮ ಅತ್ತೆ ತಗೊಂಡ್ವೆ ಹೇಳು. ನಾನೇ ದೊಡ್ಡ ಕಳ್ಳಿ ಅನ್ಕೊಬಿಟ್ಟೈತೆ ನಮ್ಮ ಅತ್ತೆ. ನಾನೆಲ್ಲ ಕದ್ಬಿಟ್ಟು ಎತ್ಕೊಂಬಿಟ್ಟು ಹೋಗ್ಬಿಟ್ಟಿವ್ನಿ ಅಂತ ಅನ್ಕೊಬಿಟ್ಟೈತೆ. ಈಗ ಕಳ್ಳಿ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ. ಕಳ್ಳಿನೋ ಕಳ್ಳನೋ ಯಾರು ಅಂತ ನಮ್ಮ ಅತ್ತೆಗೂ ಗೊತ್ತಾಗ್ಬೇಕು ಬಾನು. ನಾನೇ ಬಲವಂತ ಮಾಡಿ ಹೇಳಿಸ್ತಿಲ್ಲ. ನಿನ್ಗೆ ನನ್ನ ಹತ್ರ ಏನ್ ಹೇಳ್ದೋ ಅದೇ ವಿಷಯನೇ ನಮ್ಮ ಅತ್ತೆ ತಾಗ ಹೇಳು ಸಾಕು. ನಮ್ದಕ್ಕೆ ಟೈಮ್ದಕ್ಕೆ ಆಯ್ತದೆ, ನಮ್ದಕ್ಕೆ ಹೋಗದಕ್ಕೆ ಬೇಕು, ನಮ್ದಕ್ಕೆ ಬಟ್ಟೆದಕ್ಕೆ ಹಾರಾಕ್ದಕ್ಕೆ ಬೇಕು. ಯಾಕೆ ಬಾನು, ನಾನಿಲ್ವೇ? ನಾನು ನಿನಗೆ ಬಟ್ಟೆ ಹಾರಾಕೊಡ್ತೀನಿ, ಮುಡಿಸ್ಕೊಡ್ತೀನಿ, ಎಲ್ಲನೂ ಮಾಡ್ಕೊಡ್ತೀನಿ, ಸರಿನಾ? ಸರಿ, ನಮ್ದಕ್ಕೆ ಆರಾಮ್ದಕ್ಕೆ ಆಯ್ತು. ಅತ್ತೆ ಅತ್ತೆ ಬನ್ನಿ ಬನ್ನಿ. ಹಾ, ಇವರೆಲ್ಲ ಹೇಳ್ತಾ ಇದ್ರಲ್ಲತ್ತೆ, ಏನೋ ದೊಡ್ಡದಾಗ ನಾನು ಕಳ್ತನ ಮಾಡ್ಬಿಟ್ಟು ಒಡವೆ ಎತ್ಕೊಂಡೋಗ್ಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಂಗೆ ಕೂಡ ಅವಶ್ಯಕತೆನೇ ಇಲ್ಲ ಅತ್ತೆ. ನಮ್ಮ ಅಮ್ಮ ನಾನು ಕೊಟ್ರು ಇಸ್ಕೊಳ್ಳೋ ಅವಶ್ಯಕತೆನೇ ನಮ್ಮ ಅಮ್ಮಂಗೂ ಇಲ್ಲ, ಇಸ್ಕೊಳ್ಳೋದು ಇಲ್ಲ ಅತ್ತೆ. ನಾನೇ ತಗೊಂಡೋಗಿ ದಾನ ಮಾಡಿದ್ರು ಅಯ್ಯೋ ನಂಗೆ ಬ್ಯಾಡ ನಂಗೆ ಬ್ಯಾಡ ನಂಗೆ ಬ್ಯಾಡ ಅಂತ ಹೇಳ್ತದೆ. ನೋಡಿ ಅತ್ತೆ, ಒಡವೆ ಯಾರು ಕತ್ತಾಗೈತೆ ಅಂತ ಹೇಳ್ಬಿಟ್ಟು. ನಮ್ದಕ್ಕೆ ಕತ್ತದಕ್ಕೆ ಐತೆ ನೋಡಿ ನೋಡಿ, ನಮ್ದಕ್ಕೆ ಕತ್ತದಕ್ಕೆನೆ ಐತೆ ಒಡವೆದಕ್ಕೆ. ಅಯ್ಯೋ 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 ಮನಿಯಾಳಿ ಬಾನು, ಕದ್ಯತ್ ಕದ್ಬಿಟ್ಟು ನಮ್ಮನೆಯಿಂದ ನೀ ಹಾಕೊಂಡು ಹೋಗ್ಬಿಟ್ಟು ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಇವಾಗ ನಮ್ಮನೆ ಮುಂದಕ್ಕೆ ಬಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ. ಮನಿಯಾಳಿ ನಿನ್ಗೆ ಏನ್ ತಗೊಂಡ್ ಹಾಕ್ಬೇಕು ಹೇಳು? ಕಿತ್ತೋದ್ ಮನಿಯಾಳಿ. ಅದೇ ಹಂಗ್ಲೆ ಮನ್ಸ್ ಬಂದು ನಮ್ಮನೆ ಬಂದ್ಬಿಟ್ಟು ಕದ್ಯಕ್ಕೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನಿನಗೆ ಬೆಂಡ್ ಎತ್ತಿದ್ರೆ ಅವಾಗ ನಿನಗೆ ಬುದ್ಧಿ ಬರ್ತದೆ. ಅಯ್ಯೋ ಜಯ ಕುಂದಕ್ಕೆ ಅಕ್ಕ, ನಮ್ದಕ್ಕೆ ಎಂದಕ್ಕೆ ಇಂಥದಕ್ಕೆ ಹೇಳ್ತೀರಾ? ನಮ್ದಕ್ಕೆ ಕದ್ದಿದ್ದಕ್ಕೆ ಅಲ್ಲ, ನಮ್ದಕ್ಕೆ ಇಸ್ಕೊಂಡದಕ್ಕೆ ಬಂದಿದ್ದು. ಯವ್ವ ಇದು ಹೆಂಗೆ ಇವಳು ಕತ್ತು ಒಂದ್ಸರ ನನಗೂ ಅದೇನೇ ಗೊತ್ತಾಯ್ತಿಲ್ಲ ಹೆಂಗ್ ಬಂತು ಅಂತ ಹೇಳಿ. ಅತ್ತೆ ಅವಳನ್ನ ಬೈಯೋದಕ್ಕಿಂತ ಮುಂಚೆ ಅವಳು ಏನೋ ಹೇಳ್ತಾಳೆ ವಸಿ, ಕೇಳಿಸ್ಕೊಳ್ಳಿ ಏನ್ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಲೇ ಹೆಂಗೆ ಬಂತು ಸರ? ಹೆಂಗೆ ಕತ್ತಾಗ ಹಾಕೊಂಡಿದ್ಯಾ? ಯಾರೇ ಕೊಟ್ಟೋ ನಿಂಗೆ ಸರವ? ಕದ್ದಿಲ್ಲ ಅಂತ ಹೇಳ್ತೀಯ, ಮತ್ತಿನ್ ಯಾರೇ ಕೊಟ್ಟೋ ನಿಂಗೆ ಸರವ? ಅಯ್ಯೋ ಜಯ ಕುಂದಕ್ಕೆ ಅಕ್ಕ, ನಮ್ದಕ್ಕೆ ಕೆಂಬುದಕ್ಕೆ ಅಕ್ಕುಂದಕ್ಕೆ ಕೊಟ್ಟಿದ್ದು. ನಮ್ದಕ್ಕೆ ಎಲ್ರದಕ್ಕೆ ಆಡ್ಕೊಳ್ಳೋದಕ್ಕೆ ಉಂಟು ಅಲ್ವಾ, ನಮ್ದಕ್ಕೆ ಗಂಡದಕ್ಕೆ ಏನು ಕೊಟ್ಟಿಲ್ಲ ಅಂತ. ಅದಕ್ಕೆ ನಮ್ದಕ್ಕೆ ಗಂಡಂದಕ್ಕೆ ಏನಾದ್ರೂ ಕೊಟ್ಟೈತೆ ಅಂತ ಊರಂದಕ್ಕೆ ಎಲ್ಲ ಹೇಳ್ಬೇಕು ಅಂತ, ನಮ್ದಕ್ಕೆ ಗಂಡಂದಕ್ಕೆ ಮರ್ಯಾದಿದಕ್ಕೆ ಉಳಿಸ್ಬೇಕು ಅಂತ ಕೆಂಪುಂದಕ್ಕೆ ಅಕ್ಕಂದಕ್ಕೆ ನಾನೇನೆ ಇದಕ್ಕೆ ಸರದಕ್ಕೆ ಹಾಕಿಸ್ಕೊಂಡು ಬಂದೆ. ಯವ್ವ ಆಡ್ಬಿಟ್ಟಿ, ಅದು ಏನ್ ಮಾತಾಡ್ತಿದ್ದೀಗೋ ನನಗಂತೂ ಗೊತ್ತಾಯ್ತಿಲ್ವಲ್ಲೇ ಮನ್ಯಾಳಿ. ಅದು ಏನೇ ಮಾತಾಡ್ತಾಳ್ಕೊಂಡ್ ಪದ್ಯವಳು. ಅಯ್ಯೋ ನಮ್ದಕ್ಕೆ ಕನ್ನಡದಕ್ಕೆ ಮಾತಾಡ್ತಾ ಇರೋದು, ನಮ್ದಕ್ಕೆ ಸರದಕ್ಕೆ ನಮ್ದಕ್ಕೆ ಅಲ್ಲ, ಕೆಂಪುಂದು ಅಕ್ಕಂದಕ್ಕೆ. ಅತ್ತೆ ಸರ ಇದು ನಂದಲ್ಲ, ನನ್ ಗಂಡ ದುಬೈ ಆಗವ್ನೆ. ದುಬೈಯಿಂದ ನಿಂಗೆ ಏನು ಕಳ್ಸಿಲ್ವ ಅಂತ ಊರಾಗರೆಲ್ಲ ಕೇಳ್ತಿರ್ತಾರೆ. ಅದಕ್ಕೆ ನನ್ ಗಂಡನ್ ಮುರ್ವಾದಿ ಉಳ್ಸಕ್ಕೆ ಅಂತಾನೆ ನೀ ಕೆಂಪಕ್ಕನ ಹತ್ರ ಒಡವೆ ಇಸ್ಕೊಂಡು ಹಾಕೊಂಡು ನನ್ ಗಂಡ ಕೊಡ್ಸವ್ನಿ ಅಂತ ಊರ್ ತುಂಬಾ ಹೇಳ್ಕೊಂಡು ಓಡಾಡ್ತೀವ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಇದೇನೇ ಹೇಳ್ತಿದ್ಯಾ ಬಾನು? ಕೆಂಪಿ ಕೊಟ್ಲೆ ನಿನ್ಗೆ? ಹ್ಞೂ ಅಕ್ಕ, ನಮ್ದಕ್ಕೆ ಕೆಂಪಿದಕ್ಕೆ ಸರದಕ್ಕೆ ಹಾಕೊಂಡ್ರದು, ನಮ್ದಕ್ಕೆ ಸರದಕ್ಕೆ ಅಲ್ಲ ಇದು. ಕ್ಯಾಂಪಿಗೆ ಯಾರು ಕೊಟ್ಟಾರಂತೆ? ಕೆಂಪಿನೇ ಬಂದು ಕಳ್ತನ ಮಾಡ್ಬಿಟ್ಲಾ ಅಂತ ಮನ್ಯಾಳಿ ಕೆಂಪಿ. ಪದಿ ಆ ಕೆಂಪಿನ ಹತ್ರ ಹೋಗ್ಬಿಟ್ಟು ಕೇಳ್ಬೇಕು. ಆ ಕಳ್ಳಿ ಬಂದ್ಬಿಟ್ಟು ನಮ್ಮನೆಗೆ ಏನೇ ಕಳ್ತನ ಮಾಡ್ಕೊಂಡು ಹೋಗೋಳೆ. ಮನೆ ಇದು ಕರೆದಿದ್ದೆ ಏನಕ್ಕೆ ಈಚೆ ಕಡೆ ಎಲ್ಲ ಹುಸಿ ಕ್ಲೀನ್ ಮಾಡ್ಕೊಡು, ಗಿಡ ಗಂಟೆ ಎಲ್ಲಾನು ಬೆಳ್ಕೊಬಿಟ್ಟವೆ ಅಂತ. ಅವಾಗ ಏನಾರ ಒಳಗಡೆಗೆ ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ಲಾ ಅಂತ ಹೇಳ್ಬಿಟ್ಟು. ಅತ್ತೆ ಹೊಸಿ ಸಮಾಧಾನ ಸಮಾಧಾನ, ಅವಳಿಂದ ಮುಂದೆ ಕೇಳ್ತಾಳೆ, ಕೇಳಿಸ್ಕೊಳ್ಳಿ. ಅಯ್ಯೋ ಕೆಂಪುಂದಕ್ಕೆ ಅಕ್ಕೊಂದಕ್ಕೆ ಕಳ್ದಕ್ಕೆ ಕಳ್ತನದಕ್ಕೆ ಮಾಡಿಲ್ಲ, ಕೆಂಪುಂದೆ ಅಕ್ಕೊಂದಕ್ಕೆ ಕುಚ್ಚಿ 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 ಹೋತಾ ಹೇ ಲವಿ ಡವಿದಕ್ಕೆ ಲವ್ವರ್ದಕ್ಕೆ ಐತೆ. ಅದಕ್ಕೆ ಲವ್ವರ್ದಕ್ಕೇನೆ ಇದನ್ನ ಗಿಫ್ಟ್ದಕ್ಕೆ ಕೊಟ್ಟಿರೋದು. ಏನೇ ಹೇಳ್ತಾ ಇದೀಯಾ? ಕೆಂಪಿ ಲವ್ವರ್ ಗಿಫ್ಟ್ ಕೊಟ್ಟಿರೋದ ಇದನ್ನ? ನಿಮ್ದಕ್ಕೆ ಸರಿಯಾದಕ್ಕೆ ಅರ್ಥ ಆಯ್ತು. ಕೆಂಪುಂದಕ್ಕೆ ಅಕ್ಕಂದಕ್ಕೆ ಲವ್ವರ್ದಕ್ಕೆ ಕೊಟ್ಟಿರೋದು. ಪ್ಯಾರ್ಗೆ ಆಗ್ಬಿಟ್ಟೈತೆ, ಕೆಂಪಕ್ಕಂದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಅಯ್ಯೋ 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 ಅಯ್ಯೋ, ಲವ್ವರ್ ಕೊಟ್ಟಿರೋದಂದ್ರೆ ಏನ್ ಅರ್ಥ? ಅಯ್ಯೋ ಅಯ್ಯೋ ಅಯ್ಯೋ, ಅನ್ಯಾಯವಾಗಿ ನಮ್ಮ ಮನೆಯಾಗ ಯಾರು ತಗೊಂಡೋಗಿ ಕೊಟ್ಟವ್ರೆ ಕೆಂಪಿಗೆ ಅಂತ. ಮೊದ್ಲೇ ಕೆಂಪಿ ಸರಿ ಇಲ್ಲ ಅಂತ ಊರವ್ರಿಗೆಲ್ಲನೂ ಗೊತ್ತು. ಅತ್ತೆ ನಮ್ಮ ಮನೆಗಿರೋ ಗಂಡಸ್ರನಾಗೇನಿಯ ಯಾರೋ ಒಬ್ರು ಕೆಂಪಿ ಲವ್ವರ್ ಅನಿಸ್ತದೆ, ಅದಕ್ಕೆ ತಗೊಂಡೋಗ್ಬಿಟ್ಟು ಯಾರೋ ಕೊಟ್ಟವ್ರೆ. ಅಯ್ಯೋ 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 ಅಯ್ಯೋ, ಮನೆಯಾಳ್ ಗಂಡಸ್ರು ನಂಬೋದು ಹೆಂಗೆ ಅಂತ ಹೇಳ್ಬಿಟ್ಟು ಆ ಕೆಂಪಿ ಮನೆಗೆ ಹೋಗಿ ಅಷ್ಟು ಇದು ಮಾಡ್ಕೊಬಿಟ್ಟವ್ರ. ನನ್ನ ಗಂಡಂಗೆ ಅಷ್ಟೊಂದು ಧೈರ್ಯ ಬರ್ದ್ಬಿಡ್ತದ? ಅಯ್ಯೋ ನನ್ನ ಗಂಡ ಏನಾದ್ರು ಕೊಟ್ಬಿಟ್ಟವನ ಅಂತ ಹೇಳ್ಬಿಟ್ಟು. ಅತ್ತೆ ನನ್ನ ಗಂಡನ ಬಗ್ಗೆ ಖಂಡಿತವಾಗಿ ಹೇಳ್ತೀನಿ ಅತ್ತೆ. ನನ್ನ ಗಂಡ ಅಂತನಲ್ಲ, ನನ್ನ ಗಂಡ ಶ್ರೀರಾಮಚಂದ್ರ. ನಿಜವಾಗೂ ನೀವೇ ಮನೆಯಾಗಿರೋ ನಿರ್ಧಾರ ಮಾಡ್ಕೊಳ್ಳಿ. ಈ ಕೆಂಪಿಗೆ ಯಾರು ಕೊಟ್ಟಿರ್ಬೋದು ಸರ್ವ ಅಂತ ಹೇಳ್ಬಿಟ್ಟು ನೀವೇನ್ಯ ಯೋಚನೆ ಮಾಡ್ಕೊಳ್ಳಿ. ನಮ್ ಗೌಡ್ರನಾರ ಕೊಟ್ಬಿಟ್ರ ಅಂತ. ನಮ್ ಗೌಡ್ರನ್ ಮೊದ್ಲೇ ನಂಬಕ್ಕಾಗಕ್ಕಿಲ್ಲ ಕಳ್ ನನ್ನ ಮಗ. ನನ್ನ ಗಂಡ ಮೊದ್ಲೇನೇನಿ ಅದೇನು ಅಂತಾರಲ್ಲ, ನಾನು ತಂಗಿ ಮೇಲೆ ಬೇರೆ ಕಣ್ಣು ಹಾಕ್ತಿದ್ದ ಅಂತದ್ರಾಗಿ ಕೆಂಪಿ ಸವಾಸ ಮಾಡ್ಬಿಟ್ಟು ಏನಾರ ತಗೊಂಡೋಗಿ ಕೊಟ್ಬಿಟ್ನ ಅಂತ ನಂಬಕ್ಕಾಯ್ತಿಲ್ವಲ್ಲ.
ಲೇ ನೀನ್ ನಿಜನೇ ನೀ ಹೇಳ್ತಾ ಇದೀಯಾ? ನೀನು ಕ್ಯಾಂಪ್ ಇದನ್ನೇ ನೀ ಹೇಳಿದ್ದು? ಹೇಳಿದ್ದು ಅಲ್ಲ, ನಮ್ದಕ್ಕೆ ಕಣ್ಣಾರದಕ್ಕೆ ನೋಡಿದ್ದು. ಏನು ನೀನ್ ಕಣ್ಣಾರೆ ನೋಡ್ದ? ಲೇ ಮತ್ತೆ ಅವ್ನು ಹೆಂಗಿದ್ದ ಅಂತ ಹೇಳೆ. ಯಾರೇ ನಮ್ಮ ಮನೆ ಗಂಡಸ್ರನಾಗೆ ಯಾರೇ ತಗೊಂಡೋಗ್ಬಿಟ್ಟು ಆರವ ತಗೊಂಡೋಗ್ಬಿಟ್ಟು ಕೊಟ್ಟಿದ್ದು ಯಾರೇ? ಅಯ್ಯೋ ಆ, ಜಯಕ್ಕಂದಕ್ಕೆ ಅಕ್ಕ, ಆ, ನಮ್ದಕ್ಕೆ ಕತ್ಲೆದಕ್ಕೆ ಇತ್ತು. ನಮ್ಮ ಮನೆದಕ್ಕೆ ಕತ್ಲೆದಕ್ಕೆ ಇತ್ತು, ಅವ್ರ ಮನೆದಕ್ಕೆ ಕತ್ಲೆದಕ್ಕೆ ಇತ್ತು. ನಮ್ದಕ್ಕೆ ಹೋಗಿ ದೂರದಿಂದ ನಮ್ದಕ್ಕೆ ಕಣ್ದಕ್ಕೆ ನೋಡ್ತಾ ಇತ್ತು, ಅವ್ರದಕ್ಕೆ ಹಿಂಗೆ ಗಿಫ್ಟ್ದಕ್ಕೆ ಕೊಡ್ತಾ ಇತ್ತು. ಕತ್ಲೆದಕ್ಕೆ ಹೊಸಿ ಕಾಣಿಸ್ತಾ ಉಂಟು ಅಷ್ಟೇ. ಆ, ನಿನಗೆ ಪೂರ್ತಿ ಯಾರು ಅಂತ ನಿಂಗೆ ಗೊತ್ತಾಗ್ಲಿಲ್ವಾ? ಕೆಂಪುಂದು ಅಕ್ಕುಂದಕ್ಕೆ ಕೇಳಿದಕ್ಕೆ ನಮ್ದಕ್ಕೆ ಅದೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತು. ಕೆಂಪುಂದಕ್ಕೆ ಅಕ್ಕುಂದಕ್ಕೆ ಏನಕ್ಕೂ ಹೇಳಲಿಲ್ಲ. ಅತ್ತೆ ಫಿಕ್ಸ್ ಅತ್ತೆ, ನಮ್ಮನೆಗೆ ನೆನೆಯ ಯಾರೋ ಒಬ್ರು ಖಂಡಿತ ಕೊಟ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಬಾನು ನಮ್ಮನೆ ಗಂಡಸ್ರನ್ನೆಲ್ಲ ನಿಲ್ಸಿದ್ರೆ ಯಾರು ಅಂತ ಹೇಳ್ಬಿಟ್ಟು ಕಂಡಿಡಿತೀಗ. ಅಂದ್ರೆ ಕತ್ಲಾದ್ರೂ ಪರವಾಗಿಲ್ಲ, ಓಸಿ ಕಂಡಿಡಿಯಕ್ ನಿನ್ ಕೈಲಿ ಆಯ್ತದ? ನಮ್ದಕ್ಕೆ ಕತ್ಲೆದಕ್ಕೆ ನಿನ್ ಕಂಡದಕ್ಕೆ ದೂರದಿಂದ ನೋಡ್ಬಿಟ್ರೆ ನಮ್ದಕ್ಕೆ ಕಂಡಿದ್ದಕ್ಕೆ ಹಿಡಿತದೆ. 6 ಅಡಿದಕ್ಕೆ ಉದ್ದ, ಬೆಳ್ಳದಕ್ಕೆ ಇತ್ತು. ಆಮೇಲೆ ಶರ್ಟ್ದಕ್ಕೆ ಹಾಕಿತ್ತು. ನನ್ ಗಂಡ ಏನಾರ ಕೊಟ್ಟಿರ್ಬೇಕು. ಅತ್ತೆ ಹಿಟ್ಟು ಆಡಿಸ್ಕೊಂಡು ಹೊಡೆದ್ಬಿಡ್ತೀನಿ ನನ್ನ ಮಗುನಂತ. ಯಾರೋ ಕೊಟ್ಟಿರೋದು ಅಂದ್ರೆ ಏನ್ ಅರ್ಥ? ನನ್ನ ಗಂಡ ಏನು ಅಂತನಲ್ಲಪ್ಪ. ನನ್ನ ಗಂಡ ಬಹಳ ಒಳ್ಳೇನು ಅತ್ತೆ, ನನ್ನ ಗಂಡನು ಬಹಳ ಒಳ್ಳೇನು, ನನ್ನ ಗಂಡನು ಅಂತನಲ್ಲ. ಲೇ ನಾನ್ ಕ್ಯಾಂಪಿತಾಗ ಮಾತಾಡ್ಕೊಂಬಿಟ್ಟು ಬರ್ತೀನಿ. ನಾನು ಕ್ಯಾಂಪಿತಾಗ ಹೋಗ್ಬಿಟ್ಟು ಕೇಳ್ತೀನಿ, ನೋಡೋಣ ಏನ್ ಹೇಳ್ತಾಳೋ ಇಸ್ಕೊಂಬಿಟ್ಟು ಬರ್ತೀನಿ. ಲೇ ಬಾನು ನಡಿ, ನಾನು ಬರ್ತೀನಿ. ನಮ್ಮ ಮನೆಯ ಗಂಡಸ್ರು ಯಾವನ್ ಹೋಗ್ದವನೋ ಕ್ಯಾಂಪಿ ಮನ್ಗೆ ಅವನು ಗ್ರಾಚಾರ ಬಿಡಿಸ್ಬಿಡ್ಬೇಕು. ಅತ್ತೆ ಈಗ ನೀವ್ ಹೋಗ್ಬಿಟ್ಟು ಕ್ಯಾಂಪಿನ್ ಕೇಳಿದ್ರೆ ಕ್ಯಾಂಪಿ ಇವಡೆ ಅಂತ ಹೇಳ್ಬಿಡ್ತಾರ? ನೀವೇ ಯೋಚನೆ ಮಾಡಿ. ಹೇಳಿದ್ರು ಏನೋ ಅರ್ಧಂಬರ್ಧ ಹೇಳ್ತಾಳೆ ಅಷ್ಟೇ. ಯಾಕಂದ್ರೆ ಚಿನ್ನದ ಒಡವೆ ಎಲ್ಲ ಕೊಡ್ಸ ಅಂತ ಒಳ್ಳೆ ಹುಡುಗ ಇರ್ಬೇಕಾದ್ರೆ ನೀವೇ ಯೋಚನೆ ಮಾಡಿ. ಅದ್ ಹೆಂಗ್ ತಾನೇ ಇದ್ ಮಾಡಕ್ ಸಾಧ್ಯ, ಕೊಡಕ್ ಸಾಧ್ಯ ಅಂತ ಹೇಳಕ್ ಸಾಧ್ಯ ಅವರು ಅಂತ ಹೇಳ್ಬಿಟ್ಟು. ಏನ್ ರಮಿ, ನಿಮ್ ಗಂಡುಗಳ ಬಗ್ಗೆ ನೀವೆಲ್ಲ ಗಮನ ಕೊಡ್ತಿದ್ರೆ? ನಿಮ್ ಗಂಡುಗಳೇನಾದ್ರೂ ಅಡ್ದಾರಿ ಗಿಡ್ದಾರಿ ಹಿಡ್ಕೊಬಿಟ್ಟವ್ರೆ ಅಂತ. ಅತ್ತೆ ನನ್ ಗಂಡ ಶ್ರೀರಾಮಚಂದ್ರ, ನನ್ ಗಂಡನು ಅಷ್ಟೇ. ಸುಮ್ಮನೆ ಇವ್ರ ಮುಂದೆ ಮರ್ವಾದಿ ಯಾಕೆ ಕಳ್ಕೋಬೇಕು? ತಕೊಂಡೋಗಿ ನನ್ನ ಗಂಡಂಗೆ ಸರಿಯಾಗಿ ಬೆಂಡೆತ್ತೀನಿ ನೀರು ಹೋಗ್ಬಿಟ್ಟು ಕಳ್ಳ ನನ್ನ ಮಗಂಗೆ ಅದು ಹೆಂಗೆ ಹೋಗ್ಬಿಟ್ಟು ಎಲ್ಲನೂ ಸರ್ವ ತಗೊಂಡೋಗ್ಬಿಟ್ಟು ಅದು ಹೆಂಗೆ ಕೊಟ್ಬಿಟ್ಟ ಅಂತ ಹೇಳ್ಬಿಟ್ಟು ನಿಜವಾಗೂ ನಂಬಕ್ಕಾಯ್ತಿಲ್ಲ. ನನ್ನ ಗಂಡನ ಮೇಲೂ ನಂಗೆ ಹೊಸಿ ಡೌಟ್ ಐತೆ. ಏನೇ ಆಗಲಿ ಬೂಡಾಕಿಲ್ಲ ನನ್ನ ಗಂಡನ. ನನ್ನ ಗಂಡನ ಮೇಲೂ ನಂಗೆ ಹೊಸಿ ಡೌಟ್ ಐತೆ. ಇವ್ರ ಮುಂದೆ ಎಲ್ಲ ನನ್ನ ಗಂಡನ ಯಾಕೆ ಬಿಟ್ಟು ಕೊಡಬೇಕು? ನನ್ನ ಗಂಡ ಶ್ರೀರಾಮಚಂದ್ರ ಅಂತಲೇ ಹೇಳ್ಬೇಕು. ಬುಟ್ಟು ಮಾತ್ರ ಕೊಡಬಾರ್ದು. ಬುಟ್ಟು ಕೊಟ್ಬಿಟ್ರೆ ಆಮೇಕಿಂದ ಅಷ್ಟೇ ಏನೇ ಕತೆ. ಬೇಡ ಬೇಡ ಬೇಡ, ಬುಟ್ಟು ಕೊಡೋದೆಲ್ಲನೂ ಏನು ಬೇಡ. ಏನೇ ಇದ್ರೂ ಅದೇನೋ ಅಂತಾರಲ್ಲ, ನನ್ನ ಮರುವಾದಿ ನಾನೇ ಯಾಕೆ ಕಳ್ಕೋಬೇಕು? ಇವರಿಬ್ರು ಗಂಡ ಶ್ರೀರಾಮಚಂದ್ರ ಆದರೆ ನನ್ನ ಗಂಡನ 420 ಅಂತ ಹೇಳೋಕ್ಕಾಯ್ತದ? ನನ್ನ ಗಂಡಂಗೂ ಸರಿಯಾಗಿ ಬೆಂಡೆತ್ತಿ ಬಾಯಿ ಬಿಡಿಸ್ತೀನಿ, ಸುಮ್ಮನೆ ಬಿಡೋಕ್ಕಿಲ್ಲ. ನಮ್ಮ ಮನೆಯ ಗಂಡಸರು ಯಾವನ ಹೋಗಿದ್ದು ನನಗೆ ಗೊತ್ತಾಗಬೇಕು. ಅವಾಗೈತೆ ಕಳ್ಳ ನನ್ನ ಮಗಂಗೆ ಮಾಡ್ತೀನಿ ಸರಿಯಾಗಿ. ಬದ್ದಿ ಬುಟ್ಟಾಕು, ನೀನೇನು ತಲೆ ಕೆಡಿಸ್ಕೊಬೇಡ. ಈ ಮನೆಯಾಗೆ ಯಾರು ಕಳ್ಳರು ಅಂತ ಹೇಳ್ಬಿಟ್ಟು ನಾನು ಕಂಡು ಹಿಡಿತೀನಿ. ಎಲ್ಲರೂ ಪರವಾಗಿ ನಾನೇ ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಎಲ್ಲರೂ ಪಾಪ ನಿನ್ನ ಮೇಲೆ ಸುಮ್ಕೇನಿ ಅನುಮಾನ ಪಟ್ಬಿಟ್ರು. ಅತ್ತೆ ನಮ್ಮ ಮನೇದು ಮಾತ್ರ ಒಂದು ಕಿತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅತ್ತೆ. ನಮ್ಮಮ್ಮ ಯಾವತ್ತೂ ಕಂಡರೊಡವೆನ ಆಸೆ ಪಡೋರಲ್ಲ ಕಣತ್ತೆ. ನಮ್ಮಮ್ಮ ಇನ್ನೂ ಬೇಕಾದ್ರೆ ನನಗೇನೆ ಒರೆಸಿ ಕಳಿಸ್ಬಿಡ್ತದೆ ಕಣತ್ತೆ. ಅಷ್ಟು ಬಿಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಕಣತ್ತೆ. ತಗೊಂಡೋಗ್ಬಿಡೋದು, ಕೊಡೋದು, ಅದು ಮಾಡೋದು ಇದು ಮಾಡೋದು ಆ ಬುದ್ಧಿ ಎಲ್ಲ ಇಲ್ಲ ಅತ್ತೆ. ನಿಜವಾಗೂ ನಮ್ಮ ಅಮ್ಮನ ಬಗ್ಗೆ ಮಾತ್ರ ಮಾತಾಡಬಾರ್ದಾಗಿತ್ತು ನೀವು. ನೋಡಿ ಈ ಕಳ್ಳ ಯಾರು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ ತಾನೇ, ನೀವೇನೇ ವಿಚಾರಿಸ್ಕೊಳ್ಳಿ. ಬಾನು ಹೇಳ್ದದೆಲ್ಲ ನಿಜನೇನಿಯ. ನಾನು ದಾರಿನಾಗ ಹೋಗ್ಬೇಕಾರೆ ಬಟ್ಟೆ ಒಗಿತಾ ಇದ್ಲು, ಒತ್ಕೊಂಬತ್ತಿದ್ಲು. ಅವಾಗ ಹೇಳಿ ಎಲ್ಲ ವಿಚಾರ ಗೊತ್ತಾಗಿ ನಾನು ಹಿಂಗೆ ಏನೇ ಕರ್ಕೊಂಬಿಟ್ಟು ಬಂದೀವ್ನಿ. ಲೇ ಬಾನು ಈ ಸರ್ವ ಬಿಚ್ಕೊಡಿಲಿ. ಆ ಕ್ಯಾಂಪಿಗೆ ಹೋಗ್ಬಿಟ್ಟು ಹೇಳು, ಹಿಂಗೆ ಜಯ್ಯಕ್ಕ ಬಿಚ್ಚಿಸ್ಕೊಂತು ಸರ್ವ ಅಂತ ಹೇಳ್ಬಿಟ್ಟು. ನಮ್ದಕ್ಕೆ ಕೊಡೋದಕ್ಕೆ ಇಲ್ಲ. ನಮ್ದಕ್ಕೆ ಕೆಂಪುಂದಕ್ಕೆ ಅಕ್ಕುಂದಕ್ಕೆ ಕೊಟ್ಟಿರೋದು ಸರ ನಮ್ದಕ್ಕೆ ಕೊಟ್ಬಿಟ್ರೆ ನಮ್ದಕ್ಕೆ ಜಗಳದಕ್ಕೆ ಆಗ್ತದೆ. ಏಯ್ ನಮ್ಮನೆ ಸರ ಅಂತ ಹೇಳ್ಬಿಟ್ಟು ಹೇಳೋಗೆ ಬಂದ್ಬಿಟ್ಲು ಇಲ್ಲಿ. ಹೋಗಿ ಹೇಳೋಗು, ಹಿಂಗೇನೆ ಜಯಕ್ಕ ಕಿತ್ಕೊಂಡು ಕಳಿಸ್ತು ಅಂತ ಹೇಳೋಗು. ಲೇ ಬಾನು ನೀನೇನ್ ತಲೆ ಕೆಡಿಸ್ಕೊಬೇಡ. ನೀನ್ ಸಪೋರ್ಟ್ಗೆ ಯಾವಾಗೂ ನಾನು ಇರ್ತೀನಿ. ನೀನ್ ಆರಾಮಾಗಿ ಹೋಗ್ಬಿಟ್ಟು ಸರ್ವ ಕೊಟ್ಬಿಟ್ಟು ಹೋಗು ನೀನು. ಆಮೇಕಿಂದ ಬಂದು ಕೇಳಿ ಅವಳೇನೆ ನಿಯ ಮಂತಕ್ಕೆ. ಅವಳ ಮಂತಕ್ಕೆ ಬಂದು ಕೇಳಿದಾಗ ನಾವೆಲ್ಲರೂ ಉತ್ತರನ ಕೊಡ್ತೀವಿ. ನಿಮ್ದಕ್ಕೆ ಸಪೋರ್ಟ್ದಕ್ಕೆ ಇರ್ತದೆ ಅಂದ್ರೆ ನಮ್ದಕ್ಕೆ ಸರದಕ್ಕೆ ಕೊಡ್ತದೆ. ಪದ್ದು ನಿಮ್ದಕ್ಕೆ ಮನ್ಸದಕ್ಕೆ ಬಹಳ ದೊಡ್ಡದು. ಫ್ರೆಂಡ್ಸ್ ಬಾನು ಇಬ್ರು ಫ್ರೆಂಡ್ಸು. ಫ್ರೆಂಡ್ಸ್. ಲೇ ಪದ್ದಿ ಇಲ್ಲಿ ಮನೆಯವ್ರದ್ದು ಊರು ಬಾಗ್ಲಾಯ್ತೈತೆ. ಯಾರು ಕದ್ದವ್ರೆ, ಏನಾಯ್ತು, ಹೆಂಗೋಯ್ತು ಕೆಂಪಿ ಮನ್ಗೆ ಅಂತ ಗೊತ್ತಾಗ್ದಿದ್ದಂಗೆ ನೀನು ಫ್ರೆಂಡ್ ಆಗೋಗ್ಬಿಟ್ಲ ನಿನಗೆ.
ಹಂಗಲ್ಲ ಕಣತ್ತೆ, ನನ್ನೇ ಕಳ್ಳಿ ಮಾಡಕ್ ಬಿಟ್ಟಿದ್ರಲ್ಲ ಊರ್ ತುಂಬಾನುವೆ. ಅದಕ್ಕೇನಿಯ ಈಗ ನಂದು ಹೆಂಗೋ ಕಳ್ಳಿ ಅಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೇನಿಯ ಬಾಳ ಖುಷಿ ಖುಷಿ ಒಳ್ಳೊಳಗೆ ಖುಷಿ ಆಯ್ತೈತೆ. ಅದಕ್ಕೆ ಅವಳೇ ತಾನೇ ಸಹಾಯ ಮಾಡಿದ್ದು, ಅವಳು ಹಾಕೊಂಡಿದ್ದಕ್ಕೆ ತಾನೇ ನನಗೆ ಗೊತ್ತಾಗಿದ್ದು. ಅದಕ್ಕೆ ಫ್ರೆಂಡ್ಸ್ ಆಗೋಗ್ಬಿಟ್ವಿ. ಇದನ್ನ ನನ್ ಬಿರಾಗಿ ಎತ್ತಿಕತ್ತೀನಿ, ಬಂದ್ ಕೇಳಿ ಕೆಂಪಿ, ಅವಾಗ ಉತ್ತರ ಕೊಡ್ತೀನಿ. ಭಾನು, ತುಂಬಾ ಥ್ಯಾಂಕ್ಸ್ ಭಾನು. ಆ, ನೀನು ನಾನು ಇನ್ಮೇಲೆ ಫ್ರೆಂಡ್, ಸರಿನಾ? ತುಂಬಾ ಥ್ಯಾಂಕ್ಸ್, ನಿನ್ನಿಂದ ಬಹಳ ಸಹಾಯ ಆಯ್ತು. ನೀನೇನಾದ್ರೂ ಸರ ಹಾಕೊಂಡು ಬರ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗೂ ನನ್ನ ಮಾನ ಮರ್ಯಾದೆಯೆಲ್ಲ ಮನೆಯಾಗ ಹೊಂಟೋಗ್ಬಿಟ್ರದು. ಭಾನು, ಫ್ರೆಂಡ್ಸ್. ಓ ಪದ್ದು, ನಿಮ್ದಕ್ಕೆ ಫ್ರೆಂಡ್ಸ್ದಕ್ಕೆ ಇಷ್ಟ, ನನಗೆ ಭಾಳ ಅದಕ್ಕೆ ಇಷ್ಟ. ನಮ್ದಕ್ಕೆ ಮನೆದಕ್ಕೆ ಇಲ್ಲೇ ಪಕ್ಕದ ಬೀದಿದಕ್ಕೆ ಐತೆ, ನಿಮ್ದಕ್ಕೆ ಬೇಜಾರ್ದಕ್ಕೆ ಆದ್ರೆ ನಮ್ದಕ್ಕೆ ಮನೆದಕ್ಕೆ ಬಾ. ಹೌದಾ? ಖಂಡಿತವಾಗ್ಲೂ ಬರ್ತೀನಿ. ಮತ್ತೆ ನಿನಗೆ ಮಕ್ಕಳು ಮರಿ ಗಂಡ? ನಮ್ದಕ್ಕೆ ಗಂಡಂದಕ್ಕೆ ದುಬೈದಕ್ಕೆ ಕೆಲ್ಸದಕ್ಕೆ ಐತೆ. ಒಂದು 6 ತಿಂಗಳದಕ್ಕೆ ಆಯ್ತು ನಮ್ದಕ್ಕೆ ಗಂಡಂದಕ್ಕೆ ಹೋಗಿ. ನಮ್ದಕ್ಕೆ ಮಕ್ಕಳದಕ್ಕೆ ಇಲ್ಲ, ಒಬ್ಳದಕ್ಕೆ ಇರೋದು. ನಿಮ್ದಕ್ಕೆ ಬೇಜಾರ್ದಾಗ ನಮ್ದಕ್ಕೆ ಮನೆದಕ್ಕೆ ಬನ್ನಿ. ಹಾ ನಿಜವಾಗ್ಲೂ ಬರ್ತೀನಿ. ಬಾ ಕೂತ್ಕ, ಕಾಫಿ ಗೀಫಿ ಕುಡ್ಕೊಂಡು ಹೋಗಿವಂತೆ. ಓ, ನಿಮ್ದಕ್ಕೆ ಅತ್ತೆದಕ್ಕೆ ಗರಂ ಆಗೈತೆ. ನಮ್ದಕ್ಕೆ ಬಟ್ಟೆದಕ್ಕೆ ಹಾರಾಕ್ಬೇಕು, ಹೋಗಿ ನಮ್ದಕ್ಕೆ ಹೋಗ್ತದೆ. ಹಾ ಸರಿ ಸರಿ ಆಯ್ತು. ಪದ್ದು, ಕಾಫಿ ಕಾಸು ಕೊಡ್ತೀಯಾ? ಓ, ಅಣ್ಣದಕ್ಕೆ ಬಂದ್ರು, ನಮ್ದಕ್ಕೆ ಹೋಯ್ತದೆ. ರೀ, ನಿಧಾನಕ್ಕೆ ಮಾತಾಡಿ. ನಾನು ನಿಮ್ಗೇನೋ ಕ್ವಶನ್ ಕೇಳ್ತೀನಿ, ನಿಜ ಹೇಳ್ಬೇಕು ನೀವು. ಸರಿ, ಏನ್ ಕೇಳಿ. ನಿಮಗೂ ಕೆಂಪಿಗೂ ಏನಾದ್ರು ಸಂಬಂಧ ಆಯ್ತಾ? ಲೇ ಬುದ್ಧಿ, ಇದೇನ್ ಪ್ರಶ್ನೆ ಅಂತ ಕೇಳ್ತೀಯೇ? ಏನಿಲ್ಲ, ಎಲ್ಲರ ಮುಂದೆ ನನ್ನ ಗಂಡ ಶ್ರೀರಾಮಚಂದ್ರ ಅಂತ ಬಿಲ್ಡಪ್ ಕೊಟ್ಟಿದ್ದೀನಿ. ನಮ್ಮ ಮಡವೆ ನಮ್ಮ ಮನೆಗೆ ನಮ್ಮ ರೂಮಗೆ ತಾನೇ ಇದ್ದಿದ್ದು, ಎತ್ಕೊಂಡು ಹೋಗ್ಬಿಟ್ಟ ಕೆಂಪಿಗೆ ಏನಾರ ಕೊಟ್ರ ಅಂತ ಹೇಳ್ಬಿಟ್ಟು. ಲೇ ಬುದ್ಧಿ, ನನ್ನ ಮೇಲೆ ಏನ್ ಮಾಡ್ತು ಕೊಡ್ತೀಯಲ್ಲೇ? ನನ್ನ ಮೇಲಾಣೆ, ನಿನ್ ಮೇಲಾಣೆ, ನಮ್ಮ ಅಮ್ಮನ ಮೇಲಾಣೆ, ನಮ್ಮ ಅಪ್ಪನ ಮೇಲಾಣೆಗೂ ನಾನು ಕೊಟ್ಟಿಲ್ಲ ಕಣ್ಲೇ. ಹಾ, ಏನಾರ ಕೊಟ್ಟಿರೋದು ಗೊತ್ತಾಗ್ಬೇಕು. ಕೆಂಪಿ ಬಾಯಿ ಬಿಡ್ಬೇಕು, ಬಟ್ಟೆ ಒಗ್ದಾಕ್ಬಿಡ್ತೀನಿ. ಎಲ್ಲರ ಮುಂದೆ ಶಾನೆ ಬಿಲ್ಡಪ್ ಕೊಟ್ಟಿದ್ದೀನಲ್ಲ, ಅದಕ್ಕೆ ಜಗಳಾಡಕ್ಕಾಯ್ತಿಲ್ಲ, ಬಾಯಿ ಮುಚ್ಕೊಂಡಿವ್ನಿ. ನಿಜವಾಗೂ ನೀವು ಕೊಟ್ಟಿಲ್ಲ ತಾನೇ ಕೆಂಪಿಗೆ? ಲೇ, ನಮ್ಮ ತಾಯಿ ಹಣೆ ಕೊಟ್ಟಿಲ್ವೇ? ನಾನೇಕೆ ತಗೊಂಡೋಗ್ಬಿಟ್ಟು ನಮ್ಮ ಮಡುವೆ ಅವರು ಕೊಡ್ಲಿ? ಯಾರು ನಂಬುದ್ರು? ಈ ಗಂಡಸ್ರು ನಂಬಕ್ಕಿಲ್ಲ ನನ್ನ ಶಾನೆ, ಅದಕ್ಕೆ ಕೇಳ್ದೆ ಅಷ್ಟೇ ನಿನಿಯ. ಸರಿ ಸರಿ, ಬದುಕುದ್ರಿ ನೋಡೋಣ ಕೆಂಪಿ ಬಾಯ್ ಬಿಟ್ಟಾಗ. ಯಾಕೆ ಇದು ಕೆಂಪಿ ಗಿಂಪಿ ಏನೋ ಹೇಳ್ತಾವಳಲ್ಲ? ಪದ್ದಿ, ಲೇ ಪದ್ದಿ.